ನೋಡಿ, ಈ ವರ್ಷ 2026 ಈ ವರ್ಷಕ್ಕೆ ತುಂಬಾ ರಾಜಯೋಗ ಅಂತಂದ್ರೆ ಕಿಂಗಲ್ಲಿ ಕಿಂಗ್ ಅಂತಂದ್ರೆ 3ನೇ ತಾರೀಕಾಗಿರುತ್ತೆ. ಅದ್ರಲ್ಲೂ 3, 12, 21, 30 ಸಿಕ್ಕಾಪಟ್ಟೆ ರಾಜಯೋಗ ನೋಡ್ತೀರಾ ನೀವು. ಈ ಡೇಟಲ್ಲಿ ಹುಟ್ಟಿರೋರು ಈ ವರ್ಷ ನಿಮ್ದೇ ಪ್ರಪಂಚ, ನಿಮ್ದೇ ದುನಿಯಾ ಅಂತ ಹೇಳ್ಬೋದು. ಯಾಕಂದ್ರೆ ಈ 2026ಕ್ಕೆ 3 ಅನ್ನೋದು ಅತಿ ಹೆಚ್ಚು ಪಾಸಿಟಿವ್ನ ತಂದ್ಕೊಡುವಂತ ಅದೃಷ್ಟದ ಒಂದು ನಂಬರ್ ಅಂತ ಹೇಳ್ಬೋದು. ಯಾರೆಲ್ಲ 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು, 30ನೇ ತಾರೀಕು ಹುಟ್ಟಿರ್ತೀರಾ ಅವರೆಲ್ಲರಿಗೂ ಕೂಡ ತುಂಬಾ ಸಕ್ಸಸ್ನ ನೋಡುವಂತ ಇದು ಒಂದು ವರ್ಷ ಆಗಿರುತ್ತೆ. ಈ ವರ್ಷ ನೀವು ಎಂತ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ನೀವು ಸಕ್ಸಸ್ನ ನೋಡ್ತೀರಾ. ಯಾಕಂದ್ರೆ 100 ಅಲ್ಲ 1000% ಈ ವರ್ಷ ನಿಮ್ಮದೇ ಆಗಿರುತ್ತೆ. ಯಾಕಂದ್ರೆ ಇವಾಗ ಹೇಳ್ದೆ ರಾಜಯೋಗ ಕಿಂಗ್ ಅಂತ ಹೇಳ್ದೆ. ಈ ವರ್ಷದ ಒಂದು 2026ರ ಕಿಂಗ್ ನಂಬರ್ ಅಂದ್ರೆ 3 ಆಗಿರುತ್ತೆ. ನೋಡಿ, ಸಿನಿಮಾ ರಂಗದವ್ರಾಗಿರ್ಬೋದು ಅಥವಾ ರಾಜಕೀಯದವರಾಗಿರ್ಬೋದು, ಉದ್ಯಮಿಗಳಾಗಿರ್ಬೋದು, ಒಂದು ಬಳೆ ಅಂಗಡಿ ಆಗಿರ್ಬೋದು, ಹೂ ಅಂಗಡಿ ಆಗಿರ್ಬೋದು, ಚಪ್ಪಲಿ ಅಂಗಡಿ ಆಗಿರ್ಬೋದು, ಯಾರೇ ಆಗ್ಲಿರಿ 3ನೇ ತಾರೀಕು ಯಾರೆಲ್ಲ ಹುಟ್ಟಿರ್ತೀರಾ, 12ನೇ ತಾರೀಕು, 21ನೇ ತಾರೀಕು, 30ನೇ ತಾರೀಕು ಯಾರೆಲ್ಲ ಹುಟ್ಟಿರ್ತೀರಾ ಇವರೆಲ್ಲರಿಗೂ ಕೂಡ ಅದೃಷ್ಟದ ಒಂದು ವರ್ಷ ಅಂತ ಹೇಳ್ಬೋದು. ನೋಡಿ, ಈ ವರ್ಷ ನೀವು ಮನೆ ತಗೊಳ್ಳೋದು, ಸಾಲವನ್ನ ಕ್ಲಿಯರ್ ಮಾಡ್ಕೊಳ್ಳೋದು, ಲೋನ್ ತೀರ್ಸೋದು, ಅದೇ ರೀತಿ ಮನೆ ಕಟ್ಟೋದು, ಸೈಟ್ ತಗೊಳ್ಳೋದು, ಇವೆಲ್ಲ ಕೂಡ, ಜೊತೆಗೆ ಮದುವೆ, ಮಕ್ಕಳು, ಏನ್ ಬೇಕು ನಿಮ್ಗೆ ನೀವು ಅನ್ಕೊಂಡಿದ್ದೆಲ್ಲ ನೆರವೇರ್ತಾ ಹೋಗುತ್ತೆ. ಜೊತೆಗೆ ನಿಮ್ಮ ನಂಬರ್ ನೀವೇ ಫಾಲೋ ಮಾಡ್ಕೊಳ್ಬೇಕು. ಯಾಕಂದ್ರೆ ಈ ವರ್ಷಕ್ಕೆ ತುಂಬಾ ಇದು ಕೊಟ್ಟು ಇಟ್ಕೊಂಡಿರೋಂಥ ನಂಬರ್ ನಿಮ್ದೇ ಆಗಿರೋದ್ರಿಂದ 3ನೇ ತಾರೀಕು ಅವರು ನಿಮ್ಮ 3, 12, 21, 30 ಅನ್ನೋ ನಂಬರ್ನ ಫಾಲೋ ಮಾಡಿ, ಆ ಟೈಮ್ನ ಫಾಲೋ ಮಾಡಿ. 3 ಗಂಟೆ ಅಂದ್ರೆ ಎಂತ ಕೆಲಸ ಇದ್ರು ಬಿಟ್ಟು ನಿಮ್ಮ ಒಂದು ಕೆಲಸ ಕಾರ್ಯ ಮಾಡ್ಕೊಳ್ಳಿ. 3 ಗಂಟೆಯಲ್ಲಿ ನಿದ್ದೆ ಮಾಡಬೇಡಿ. ಅದೇ ರೀತಿ ನಿಮ್ಮ ಮನೆ ಏನಾದರೂ ಬೇಕು ಅಂದ್ರೆ 3ನೇ ಫ್ಲೋರು, ನಿಮ್ಮ ಕಾರ್ ನಂಬರು, ನಿಮ್ಮ ವೆಹಿಕಲ್ ನಂಬರು, ನಿಮ್ಮ ಫೋನ್ ನಂಬರು, ಎಲ್ಲೆಲ್ಲಿ 3 ಅನ್ನೋದು ಪಾಸ್ ಆಗಿರುತ್ತೆ, 33, 333 ಈ ನಂಬರು ಅಥವಾ 3ರಲ್ಲಿ ಎಂಡ್ ಆಗಿರುತ್ತೆ, ಇವರೆಲ್ಲರಿಗೂ ಒಂದು ರಾಜಯೋಗ ಅಂತ ಹೇಳ್ಬೋದು. ಇವರೆಲ್ಲರೂ ಕೂಡ ಈ ಒಂದು 2026ರಲ್ಲಿ ಒಂದು ಚಿನ್ನವನ್ನೇ ತಂದು KGF ತಂದು ನಿಮ್ಮ ಮನೇಲಿ ಇಟ್ಕೊಳ್ಳೋ ಅಂತ ಒಂದು ಯೋಗ ಅಂತ ಹೇಳ್ಬೋದು 3ನೇ ತಾರೀಕು ಅವ್ರಿಗೆ. ಹಾಗಾಗಿ ನೋಡಿ, 3ನೇ ತಾರೀಕು ಅವರು ಏನು ಅವಾಯ್ಡ್ ಮಾಡಬೇಕು ಅಂದ್ರೆ, ನೀವು ಅತಿ ಹೆಚ್ಚು ಯೆಲ್ಲೋ ಕಲರ್ನ ಯೂಸ್ ಮಾಡಿ. ಯೆಲ್ಲೋ ಬಣ್ಣ ನಿಮಗೆ ತುಂಬಾ ಲಕ್ಕನ್ನು ತಂದುಕೊಡುತ್ತೆ. ಜೊತೆಗೆ ಆರೆಂಜ್ ಕಲರನ್ನು ಕೂಡ ಯೂಸ್ ಮಾಡ್ಬೋದು. ಈ ಆರೆಂಜ್ ಬಣ್ಣ ಕೂಡ ನಿಮಗೆ ತುಂಬಾ ಲಕ್ಕನ್ನು ತಂದುಕೊಡುತ್ತೆ. ರೆಡ್ ಕಲರ್ ಕೂಡ ನಿಮಗೆ ತುಂಬಾ ಸೂಪರ್ ಆಗಿರುತ್ತೆ. ಹಾಗಾಗಿ ಎಲ್ಲ ತಿಂಗಳು ಕೂಡ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಒಂದು 6ನೇ ತಿಂಗಳನ್ನ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. 6, 12, 24 ಅನ್ನೋ ಡೇಟು. ಯಾಕಂದ್ರೆ 3ನೇ ತಾರೀಕು ಅವ್ರಿಗೆ ಆಲ್ಮೋಸ್ಟ್ ನೆಗೆಟಿವ್ ಡೇಟ್ ಅಂತಂದ್ರೆ 6ನೇ ತಾರೀಕು ಆಗಿರುತ್ತೆ. ಈ 6, 12, 24 ಈ ಡೇಟನ್ನು ಅವಾಯ್ಡ್ ಮಾಡಿ. ಈ ನೀಲಿ ಬಣ್ಣವನ್ನ ಅತಿ ಹೆಚ್ಚು ನೀವು ಕಂಟ್ರೋಲ್ ಮಾಡಲೇಬೇಕಾಗತ್ತೆ. ನೀಲಿ ಬಣ್ಣವನ್ನ ಎಲ್ಲೂ ಈ ವರ್ಷ ನೀವು ತರಬೇಡಿ. ತುಂಬಾ ಒಳ್ಳೇದಾಗುತ್ತೆ ನಿಮಗೆ. ನಿಮ್ಮ ಮನೆ ಪೇಂಟಲ್ಲಿ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ನಿಮ್ಮ ರೂಮಲ್ಲಿ ಆಗಿರ್ಬೋದು, ಎಲ್ಲೂ ಬ್ಲೂ ಕಲರ್ನ ಯೂಸ್ ಮಾಡಬೇಡಿ. ಅದು ನಿಮ್ಗೆ ಎಷ್ಟೇ ಇಷ್ಟವಾಗಿದ್ರು ಈ ವರ್ಷ ನೀಲಿ ಬಣ್ಣವನ್ನ ಅವಾಯ್ಡ್ ಮಾಡಿ. ಜೊತೆಗೆ ಕಪ್ಪು ಬಣ್ಣ, ಬ್ಲ್ಯಾಕ್ ಕಲರ್ನ ಎಲ್ಲೂ ನೀವು ಉಪಯೋಗಿಸ್ಬೇಡಿ. ಒಂದು ಕಪ್ಪುದ ಒಂದು ದಾರವನ್ನು ಕೂಡ ನೀವು ಕಟ್ಕೊಳ್ಬೇಡಿ. ಯಾಕಂದ್ರೆ ನಿಮ್ಮ ಒಂದು ಸಕ್ಸಸ್ ವರ್ಷಕ್ಕೆ ಅದು ಕೂಡ ನಿಮ್ಗೆಲ್ಲೋ ಅಡ್ಡ ಆಗ್ಬೋದು. ಅದೇ ರೀತಿ 8 ಅನ್ನೋ ನಂಬರ್ನ ಎಲ್ಲೂ ಯೂಸ್ ಮಾಡಬೇಡಿ. ನಿಮ್ಮ ಮನೇಲಿ ಏನಾದರೂ ಕಬ್ಬಿಣದ ಮಂಚ ಇದ್ರೆ, ಕಬ್ಬಿಣದ ವಸ್ತುಗಳಿದ್ರೆ ಖಂಡಿತವಾಗ್ಲೂ ಅದರಿಂದ ಸ್ವಲ್ಪ ಅವಾಯ್ಡ್ ಮಾಡಿ, ದೂರ ಇರಿ ಅಂತ ಹೇಳ್ಬೋದು. ಹಾಗಾಗಿ ನಿಮ್ಮ ನಂಬರು, ನಿಮ್ಮ ಡೇಟು ತುಂಬಾ ಸೂಪರ್ ಅಂತ ಹೇಳುತ್ತೆ. ಹಾಗಾಗಿ ತುಂಬಾ ಬ್ರಿಲಿಯಂಟ್ ಆಗಿರ್ತೀರಾ 3ನೇ ತಾರೀಕು ಅವರು. ವಿದ್ಯೆ, ಬುದ್ಧಿ, ಜ್ಞಾನ ಎಲ್ಲವೂ ಕೂಡ ಈ 3ನೇ ತಾರೀಕು ಅವ್ರಿಗೆ ಸಿಕ್ಕತ್ತೆ ಈ ವರ್ಷ. ಅದ್ರಲ್ಲೂ ಈ ಒಂದು 26ರಲ್ಲಿ ಎಲ್ಲ ನಂಬರ್ ಅವರು, ಎಲ್ಲ ಡೇಟ್ ಅವರು ಈ ಒಂದು 3ಅನ್ನ ಫಾಲೋ ಮಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ.